ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಂಡೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ವಿಚಿತ್ರವಾದಂತಹ ಒಂದು ಘಟನೆಯನ್ನ ನಿಮ್ಮ ಮುಂದೆ ತರಲು ಕೂಡ ಬಯಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೂಡ ಸಾಕಷ್ಟು ಮೂಢನಂಬಿಕೆಗಳು ಕೂಡ ತಾಂಡವವಾಡ್ತಾ ಇದ್ದಾವೆ. ಇದರಿಂದಾಗಿ ಸಾಕಷ್ಟು ವಾಮಾಚಾರಗಳು ಕೂಡ ಮಾಡ್ತಾ ಇದ್ದಾರೆ. ಅಂತಹದೊಂದು ಘಟನೆ ಸಹ ಈಗ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ನಿನ್ನೆ ಶಿವರಾತ್ರಿ ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿಯೂ ಕೂಡ ಇದೊಂದು ವಾಮಾಚಾರವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಭಯಾನಕವಾಗಿ ಒಂದು ವಾಮಾಚಾರ ಮಾಡಿದ್ರಿಂದಾಗಿ ಆ ಒಂದು ಪಟ್ಟಣದ ಜನರು ಸಹ ಮನೆಯಿಂದ ಹೊರಗೆ ಬರಲು ಕೂಡ ಈಗ ಭಯಭೀತರಾಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. ಅಂತ ರೀತಿಯಲ್ಲಿಯೂ ಕೂಡ ಇವತ್ತು ವಾಮಾಚಾರವನ್ನ ಮಾಡಿದ್ದಾರೆ. ಆ ವಾಮಾಚಾರದ ಬಗ್ಗೆ ಕೂಡ ಸಾಕಷ್ಟು ತನಿಖೆ ಆಗಬೇಕು, ಆ ದುಷ್ಕರ್ಮಿಗಳನ್ನ ಬಂಧನ ಮಾಡಬೇಕಂತೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ಪಟ್ಟಣದಲ್ಲಿರ್ತಕ್ಕಂಥ ಹುಡುಕೋ ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಬಸ್ ನಿಲ್ದಾಣದಲ್ಲಿ ಕೂಡ ಈಗ ನಡೆದಿರುವಂಥದ್ದು. ಯಾಕಂದ್ರೆ ಆ ಒಂದು ಬಸ್ ನಿಲ್ದಾಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ, ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿನಿಯರು ಬರ್ತಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರಯಾಣಿಕರು ಕೂಡ ಆ ಒಂದು ಬಸ್ ನಿಲ್ದಾಣಕ್ಕೆ ಬಂದು ಬಸ್ಸನ್ನು ಹತ್ತಿಕೊಂಡು ಹೋಗ್ತಾರೆ. ಅಂತ ಒಂದು ಪ್ರದೇಶದಲ್ಲಿ ಕೂಡ ದುಷ್ಕರ್ಮಿಗಳು ಅಮಾವಾಸ್ಯೆ ದಿನ ರಾತ್ರಿ ಒಂದು ವಾಮಾಚಾರವನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ, ಒಂದು ವೃತ್ತಾಕಾರದ ಒಂದು ಮಂಡಲವನ್ನ ರೆಡಿ ಮಾಡಿ, ಅಲ್ಲಿ ನಕ್ಷತ್ರದ ಒಂದು ಮಂಡಲವನ್ನ ರೆಡಿ ಮಾಡಿ, ತದನಂತರ ಅಲ್ಲಿ ಒಂದು ಕಪ್ಪುವಾದಂತಹ ಬಟ್ಟೆಯಿಂದ ತಯಾರು ಮಾಡಿದಂಥ ಒಂದು ಗೊಂಬೆಯನ್ನ ರೆಡಿ ಮಾಡಿ, ಅದಕ್ಕೆ ಅರಿಶಿಣದ ದಾರವನ್ನು ಸುತ್ತಿ ಒಂದು ವಾಮಾಚಾರವನ್ನ ಮಾಡಿದ್ದಾರೆ. ಈ ಒಂದು ವಾಮಾಚಾರಕ್ಕೆ ನಿಂಬೆಹಣ್ಣು ಆಗಿರ್ಬೋದು, ಉತ್ತತ್ತಿ ಆಗಿರ್ಬೋದು, ಎಲೆ ಅಡಿಕೆ ಆಗಿರ್ಬೋದು ಮತ್ತು ಮೊಟ್ಟೆಯನ್ನು ಇಟ್ಟು ಈ ಒಂದು ಭಯಂಕರವಾದಂಥ ಒಂದು ವಾಮಾಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಭಯಂಕರವಾದ ವಾಮಾಚಾರದಿಂದಾಗಿ ಜನರು ಸಹ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಇಂತಹ ಒಂದು ದುಷ್ಕರ್ಮಿಗಳು ಇದೇ ಮೊದಲಲ್ಲ ಆ ಒಂದು ಸ್ಥಳದಲ್ಲಿ ಕೂಡ ಮಾಡಿರೋದು. ಕಳೆದ ವರ್ಷವೂ ಕೂಡ ಇಂತಹ ಸಂದರ್ಭದಲ್ಲಿ ಒಂದು ಅಲ್ಲೇ ವಾಮಾಚಾರ ಕೂಡ ಆಗಿತ್ತು. ಆದರೆ ಈ ವರ್ಷ ಮತ್ತೆ ಅದೇ ಒಂದು ಸ್ಥಳದಲ್ಲಿ ಕೂಡ ವಾಮಾಚಾರ ಆಗಿರೋದ್ರಿಂದ ಜನರು ಸಹ ಭಯಭೀತರಾಗಿದ್ದಾರೆ. ಮನೆಯಿಂದ ಹೊರಗೆ ಬರಲು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅಷ್ಟೊಂದು ಭಯ ಪಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಬೇಕಂದ್ರೆ ಅದು ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳ. ಆ ಒಂದು ಸ್ಥಳದಲ್ಲೇ ಈಗ ವಾಮಾಚಾರ ಮಾಡಿರೋದ್ರಿಂದಾಗಿ ಜನರು ಸಹ ಆ ಒಂದು ಯಾರು ದುಷ್ಕರ್ಮಿಗಳಿದ್ದಾರೆ, ಆ ಯಾವ ಕಿಡಿಗೇಡಿಗಳಿದ್ದಾರೆ ಅಂಥವ್ರನ್ನ ಬಂಧಿಸಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಮುಂಡ್ರಿಗಿ ಪಟ್ಟಣದಲ್ಲಿಯೂ ಕೂಡ ಸಾಕಷ್ಟು ಜನರು ಸಹ ಒಂದು ಅದೇ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನರು ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು ಅದೇ ಒಂದು ರಸ್ತೆಯಲ್ಲಿ ಕೂಡ ಹೋಗ್ತಾರೆ ಬರ್ತಾರೆ. ಸಾಕಷ್ಟು ಪ್ರಯಾಣಿಕರು ಕೂಡ ಅಲ್ಲಿನ ಬಸ್ಗಳನ್ನು ಹತ್ತಾರೆ. ಆದರೆ ಅಂತಹ ಸ್ಥಳದಲ್ಲೇ ಇವತ್ತು ಒಂದು ಏನು ವಾಮಾಚಾರವನ್ನು ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಗೋಳಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಂದರೆ ಅಲ್ಲಿಯೂ ಕೂಡ ಒಂದು ಆ ವಾಮಾಚಾರ ಮಾಡಿದಂಥ ಸ್ಥಳದಲ್ಲೂ ಕೂಡ 2 ಲೈನನ್ನು ಬರೆದಿದ್ದಾನೆ. ಈ 2 ಲೈನ್ಗಳನ್ನು ಕೂಡ ಬರೆದಿದ್ದಾರೆ. ಏನಂತಂದ್ರೆ, ಹೋದ ವರ್ಷ ನಾನು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ತಗೊಳ್ಳದೆ ನಾನು ಬಿಡಲ್ಲ ಅನ್ನುವಂಥದ್ದು 2 ಲೈನ್ಗಳನ್ನ ಉಲ್ಲೇಖವನ್ನ ಮಾಡಿದ್ದಾನೆ. ಹೀಗಾಗಿ ಆ 2 ಲೈನ್ಗಳು ಕೂಡ ಸ್ಪಷ್ಟವಾಗಿ ಪಡಿಸುತ್ತೆ. ಅಂದ್ರೆ ಆತ ಏನೋ ಒಂದು ಟಾರ್ಗೆಟ್ ಅನ್ನ ಮಾಡಿಕೊಂಡು ಈ ಒಂದು ವಾಮಾಚಾರದಲ್ಲಿ ಕೂಡ ಮಾಡಿರುವಂಥದ್ದು. ಯಾಕಂದ್ರೆ ನನಗೆ ಹೋದ ವರ್ಷ ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಯಾವುದೇ ರೀತಿ ಬಿಡಲ್ಲ ಅನ್ನುವಂಥ ಏನು ಸಂದೇಶವನ್ನು ಕೊಟ್ಟಿದ್ದಾನೆ. ಹೀಗಾಗಿ ಯಾರನ್ನೋ ಒಬ್ಬ ವ್ಯಕ್ತಿಯನ್ನಾಗಲಿ ಅಥವಾ ಯಾರನ್ನೇ ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಈ ಒಂದು ವಾಮಾಚಾರ ಮಾಡಿದ್ದಾನೆ. ಹೀಗಾಗಿ ಆ ವಾಮಾಚಾರ ಮಾಡಿದಂಥವ್ರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂಥದ್ದು ಒಂದು ಸ್ಥಳೀಯರ ಒತ್ತಾಯ ಕೂಡ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ ಹೋದ ವರ್ಷ ಕೂಡ ಮುಂಡ್ರಿಗೆಯಲ್ಲಿ ವಾಮಾಚಾರ ಕೃತ್ಯ ನಡೆದಿತ್ತು. ಈ ಕೃತ್ಯವನ್ನು ಯಾರು ಮಾಡಿದಾರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಬಹುತೇಕ ಈ ದುಷ್ಕರ್ಮಿಗಳು ಈಗಾಗಲೇ ಆತ ಒಂದು ಟೈಟಲನ್ನು ಬರೆದಿದ್ದಾನೆ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಈ ವರ್ಷ ನಾನು ತಗೊಳ್ಳದೆ ಬಿಡಲ್ಲ ಅಂತಕ್ಕಂಥ ವಾಮಾಚಾರ ಮಾಡಿ ಹೋಗಿದ್ದಾರೆ. ಅದು ಯಾರು ಮಾಡಿದಾರ, ಏನು ಮಾಡಿದಾರ, ಎದಕ್ಕೆ ಮಾಡಿದಾರ, ಏನು ಊರಿನ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ ಇವತ್ತು ನಮ್ಮ ತಲೆಯಲ್ಲಿ ಮೂಡೈತಿ. ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಗದಗ ಆಗಿರ್ಬೋದು, ಮುಂಡ್ರಿಗಿ CPR ಆಗಿರ್ಬೋದು, ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಯಾರು ಈ ದುಷ್ಕರ್ಮಿಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹುಡುಕಿ, ಈಗಾಗಲೇ ಮುಂಡ್ರಿಗಿ ನಗರದಲ್ಲಿ ಸಾಕಷ್ಟು ಕಳವು ಕನ್ನ ವಗೈರೆ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು ಶೀಘ್ರದಲ್ಲೇ ಇವರನ್ನು ಬಂಧಿಸಿ ಗಡಿಪಾರು ಮಾಡ್ಬೇಕಂತೇಳಿ ಮುಂಡ್ರಿಗಿ ಪಟ್ಟಣದ ಹುಡುಕೋ ಕಾಲಿನ ಭಾಗದಲ್ಲಿ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಏನಪ್ಪ ಅಂದರೆ, ವಾಮಾಚಾರ ಮಾಡಿ ಯಾರೋ ಒಬ್ಬ ಸಾರ್ವಜನಿಕರು ಈ ಥರ ಮಾಡಿದ್ದಾರೆ. ಇದು ಈಗಾಗಲೇ 2ನೇ ಬಾರಿ ಮಾಡಿದ್ದಾರಂತೆ. ಅದರಲ್ಲಿ ಮತ್ತೆ ಒಂದು ಟೈಟಲ್ ಬರೆದಿದ್ದಾರೆ, ಹೋದ ವರ್ಷ ನಾವು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಸಿಗೋದು ತಗೊಳ್ಳೋದು ಬಿಡಲ್ಲ ಅಂತ ಹಾಕಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುವ ಸಂಭವ ಜಾಸ್ತಿ ಇದ್ದು, ಇವರನ್ನು ತಕ್ಷಣವೇ ಪ್ರಕರಣದಲ್ಲಿ ಸೇರಿಸಿಕೊಂಡು ತಮ್ಮ ತಕ್ಕಂಥ ನ್ಯಾಯ ಒದಗಿಸಬೇಕಂತ ಈ ಏರಿಯಾದ ಭಾಗ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡ್ಕೊಳ್ಳೋಂತೇಳಿ ನಾವು ಮಾನ್ಯರಲ್ಲಿ ತಿಳಿಸ್ಕೊಳ್ತೀವಿ. ವೀಕ್ಷಕರು ಕೇಳಿದಲ್ಲ ಸ್ಥಳೀಯರ ಮಾತನ್ನ. ಯಾಕಂದ್ರೆ ಇದೊಂದು ಜನಬೀಡ ಪ್ರದೇಶ, ಅಲ್ಲಿ ಅಷ್ಟೇ ಅಲ್ಲದೆ ಬಸ್ ನಿಲ್ದಾಣ, ಅದರಲ್ಲಿ ಯಾವುದೇ ರೀತಿ CCTVಗಳು ಕೂಡ ಇಲ್ಲ. ಹೀಗಾಗಿ
ಅಲ್ಲಿ CCTV ಇದ್ದಿದ್ರೆ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇತ್ತು. ಆ ಹುಡ್ಕೋ ಕಾಲನಿರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ CCTVಗಳನ್ನು ಅಳವಡಿಕೆ ಮಾಡಬೇಕು. ಯಾಕಂದ್ರೆ ಸಾರಿಗೆ ಇಲಾಖೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಅಲ್ಲಿ ಯಾರು ಆ ದುಷ್ಕರ್ಮಿಗಳು ವಾಮಾಚಾರವನ್ನು ಮಾಡಿದ್ರೆ ಆ ವಾಮಾಚಾರಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಅಲ್ಲಿ ಏನು ಲೈನ್ಗಳನ್ನು ಉಲ್ಲೇಖ ಮಾಡಿದ್ರೆ ಅಲ್ಲಿ ಯಾವ್ದು ಜನರ ಮೇಲೆ ಮಾಡಿದಾರೋ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ. ಆದರೆ ಅಲ್ಲಿ ಒಂದು ನಕ್ಷತ್ರದ ಒಂದು ಮಂಡಲ ಹಾಕಿ ಅಲ್ಲಿ ಈ ತತ್ತೆ ಆಗಿರ್ಬೋದು ಮತ್ತು ಉತ್ತತ್ತೆ ಆಗಿರ್ಬೋದು ಮತ್ತು ಏನು ಆ ಒಂದು ನಿಮ್ಮೆ ಹಣ್ಣುಗಳನ್ನ ಇಟ್ಟು ಈ ಒಂದು ವಾಮಾಚಾರ ಏನು ಮಾಡಿದ್ರೆ ಇಂಥ ದುಷ್ಕೃತ್ಯವನ್ನು ಏನು ಎಸಗಿದ್ದಾರೆ ಅಂಥ ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾರೆ. ಏನು ಇವು ಒಂದು ಸಂಬಂಧಪಟ್ಟಂಗೆ ಏನು ಮುಂಡ್ರಿಗಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಆ ಒಂದು ಏನು ದುಷ್ಕರ್ಮಿಗಳಿದ್ದಾರೆ ಆ ದುಷ್ಕರ್ಮಿಗಳನ್ನ ಮುಂಡ್ರಿಗಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಎಷ್ಟು ವೀಕ್ಷಕರೇ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.